ಹಾಂ, ಈಗ ನಿಮ್ಮ ಯಜಮಾನ್ರದ್ದು 0 ಸ್ಪರ್ಮ್ ಇತ್ತಲ್ಲಮ್ಮ, ನಿಲ್ ಅಂತ ಇತ್ತು ಲಾಸ್ಟ್ ಟೈಮ್ ರಿಪೋರ್ಟಲ್ಲಿ, ಕರೆಕ್ಟಾ? ಈಗ 1 ತಿಂಗಳು ಮೆಡಿಸಿನ್ಸ್ ಕೊಟ್ವಿ. 1 ತಿಂಗಳಲ್ಲಿ ನಿಮಗೆ ಎಷ್ಟಮ್ಮ ಮಿಲಿಯನ್ಸ್, ಹೆಚ್ಚು ಕಮ್ಮಿ 16 ಮಿಲಿಯನ್ಸ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸ್ಪರ್ಮ್ ಕೌಂಟ್, ಹೌದಲ್ಲ? ಮೊಟಿಲಿಟಿ ಏನೂ ಇರಲಿಲ್ಲ. ಹಾಂ, ಈಗ ಮೊಟಿಲಿಟಿನೂ ಇಂಪ್ರೂವ್ಮೆಂಟ್ ಆಗಿದೆ, ಕರೆಕ್ಟ್ ಅಲ್ಲ? ಹಾಗಾಗಿ ನೀವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋಣ ಅಂತ ಇನ್ನೊಂದ್ಸರಿ ತಗೋಣ ಅಂತ ಬಂದಿರೋದು, ಕರೆಕ್ಟ್ ಅಲ್ಲ? ಹಾಂ, ಮುಂಚೆ ಆಗೋದು ಕಷ್ಟ ಅಂತಲೇ ಹೇಳಿದ್ರು ನಿಮಗೆ, ಹೌದಲ್ಲ? ಸ್ಪರ್ಮ್ಸೇ ಇಲ್ಲ, ಹೆಂಗೆ ಸಾಧ್ಯ ಅಂತ ನಿಮಗೆ ಹೇಳಿದ್ರು, ಕರೆಕ್ಟಾ? ನೋಡಿದ್ರೇನ್ರಿ ರಿಪೋರ್ಟು? ಈಗ ನೀವು ಬಂದಿರೋದು ಬಿಜಾಪುರದಿಂದ, ಹೌದಲ್ಲ? ಹಾಂ, ನಿಮಗೆ ಅನುಮಾನ ಇತ್ತು ಈ ಮೆಡಿಸಿನ್ ಕೆಲಸ ಮಾಡ್ತೋ ಇಲ್ಲ ಅಂತಂದು. ಈಗ ಮೇಡಮ್ ಕೇಳಿದ್ರಲ್ಲ, ರಿಪೋರ್ಟ್ ನೋಡಿದ್ರಲ್ಲ ಕಣ್ಣಿಂದ. ಈಗ ನಾನು ಹೇಳಿದ ಸುಳ್ಳು ಆಗ್ಬೋದು, ಈ ರಿಪೋರ್ಟ್ ಸುಳ್ಳು ಹೇಳಂಗಿಲ್ಲಲ್ಲ? ಹಾಂ, ಇದು ರಿಪೋರ್ಟ್ ನಿಮ್ದೆ ಅಲ್ಲನಮ್ಮ? ಇದಾಗೆಲ್ಲ ಹೆಸರು ಎಲ್ಲ ಮುಚ್ಚಿದ್ದೀನಿ ನಾನು. ಹಾಂ, ಇದು ರಿಪೋರ್ಟ್ ನಿಮ್ದೆ ಅಲ್ಲನಮ್ಮ? ಹಾಂ, ಓಕೆ. ವಿಶ್ವಾಸ ಇಟ್ಟು ತಗೋಬೇಕು. ವಿಶ್ವಾಸ ಇಟ್ಟು ತಗೊಂಡಾಗ ಮೆಡಿಸಿನ್. ಬಿಜಾಪುರಿಂದ ಬಂದಿರಿ, ಈಗ ಬಿಜಾಪುರದಿಂದ ಬಂದಿದ್ದೀರಿ. ಬಂದ ಮೇಲೆ ನೀವು ಅನುಮಾನ ವ್ಯಕ್ತಪಡಿಸಿಬಿಟ್ರೆ ಅದು ಮೆಡಿಸಿನ್ ನಿಮಗೆ ಅಮೃತ ಕೊಟ್ಟರು ಕೆಲಸ ಮಾಡಲ್ಲ. ಅಮೃತ ಕೂಡ ಅದನ್ನ ವಿಶ್ವಾಸ ಇಟ್ಟು ನಾವು ಭಕ್ತಿಯಿಂದ ತಗೊಂಡ್ರೆ ಕೆಲಸ ಆಗೋದು, ಇಲ್ಲಾಂದ್ರೆ ಅಮೃತನೂ ವಿಷ. ಈಗ ನೀವು ಅನಾಯಾಸವಾಗಿ ಇವ್ರು ಬಂದರು, ನಿಮ್ಗೇನು ಕರ್ಸಿಲ್ಲಮ್ಮ, ನೀವು ಬಂದಿದ್ದೀರಿ, ಅವರು ಬಂದರು. ಈಗ ಲೈವ್ ನೀವು ಉದಾಹರಣೆ ನೋಡಿದ್ರಿ, ಅವ್ರದ್ದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅವ್ರ ಮಾತಿಂದ, ಅವ್ರ ಬಾಯಿಂದನೇ ಕೇಳಿದ್ರಿ, ರಿಪೋರ್ಟ್ಗಳ್ನು ನೋಡಿದ್ರಿ, ಲ್ಯಾಬ್ ರಿಪೋರ್ಟ್ಗಳ್ನು. ಓಕೆನಾ? ಈಗೇನಪ್ಪ, ಮೆಡಿಸಿನ್ ತಗೋಬೇಕು. ಹಂಗಂತ ಮುಂಚೆ ರಿಪೋರ್ಟ್ ಮಾಡಿಸಿಲ್ವಾ ಟೆಸ್ಟು? ಹಾಂ, ಆ ರಿಪೋರ್ಟ್ ಇಟ್ಕೊಳ್ರಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ತಗೊಂಬರ್ರಿ. ನಾನು ಹೇಳ್ದಾಗ ನೀವು ಊರೇ ಪರೀಕ್ಷೆ ಮಾಡ್ಸಂತ್ರಿ, ಅರ್ಥ ಆಯ್ತಾ? ಹಾಂ, ಹಂಗಂತ ನಾನು ಯಾರಿಗೂ ಗ್ಯಾರಂಟಿ ವಾರಂಟಿ 100% ಅಂತ ಯಾರಿಗೂ ಹೇಳಲ್ಲ. ಶಕ್ತಿ ನಿಮ್ಗೆ ಹೇಳಿದ್ನಲ್ಲಮ್ಮ, ನಿಮಗೂ ನಾನು ಗ್ಯಾರಂಟಿ ಕೊಡಲ್ಲ ಅಂತಲೇ ಹೇಳಿದ್ದು. ದೇವ್ರ ದಯೆಯಿಂದ ಇಂಪ್ರೂವ್ಮೆಂಟ್ ಆಗಿದೆ, ಕರೆಕ್ಟ್ ಅಲ್ಲ? ಪ್ರಯತ್ನ ನಮ್ಮದು, ಮಿಕ್ಕಿದ್ದು ದೈವಿಚ್ಛೆ. ಶಕ್ತಿ ಮೀರಿ ಈಗ 25 ವರ್ಷ ಆಯ್ತು ನಾನು ಡಾಕ್ಟ್ರಾಗಿ, ನಾನೀಗ 3ನೇ ತಲೆಮಾರು. ಎಲ್ಲ ನಮ್ಮ ಅನುಭವಗಳನ್ನ ಸೇರಿಸಿ ಮೆಡಿಸಿನ್ಸ್ ಮಾಡಿಕೊಡ್ತೇವೆ. ಅಷ್ಟ್ರ ಮೇಲೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಕೈಗುಣ ಅದೆಲ್ಲ ನಿಮಗೆ ಬಿಟ್ಟಿರೋಂಥದ್ದು, ಇದೆಲ್ಲ ದೈವೇಚ್ಛೆ. ಆಮೇಲೆ ನೀವು ಈಗ ಲೈವ್ ನೋಡಿದ್ರಲ್ಲ, ರಿಪೋರ್ಟ್ ನೋಡಿದ್ರಲ್ಲ, ಓಕೆನಾ? ಉಪಯೋಗಿಸಿ, ಒಳ್ಳೇದಾಗಲಿ. ಓಕೆಮ್ಮ, ನಿಮ್ಗಂತೂ ಖುಷಿ ಐತಲ್ಲಮ್ಮ? ಓಕೆ, ಆಯಿತು.